ಸೂರ್ಯನಿಂದ ಬರೋ ಒಂದೇ ಒಂದು ಕಿರಣದಲ್ಲಿ ಎಷ್ಟೆಲ್ಲ ರಹಸ್ಯಗಳು ಅಡಗಿವೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಬನ್ನಿ, ಇವತ್ತು ನಾವು ಬೆಳಕಿನ ಕೆಲವು ಮೂಲಭೂತ ಗುಣಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಅದು ಹೇಗೆ ಚಲಿಸುತ್ತೆ ಅನ್ನೋದ್ರಿಂದ ಹಿಡಿದು ಅದರೊಳಗೆ ಅಡಗಿರೋ ಬಣ್ಣಗಳ ಅದ್ಭುತದವರೆಗೂ ಎಲ್ಲವನ್ನೂ ನೋಡೋಣ. ಸೊ ಇವತ್ತು ನಮ್ಮ ಚರ್ಚೆ ಹೀಗಿರಲಿದೆ. ನಾವು ಬೆಳಕಿನ ಅತ್ಯಂತ ಸರಳ ನಿಯಮದಿಂದ ಶುರು ಮಾಡಿ ಅದರ ಕೆಲವು ಬೆರಗುಗೊಳಿಸುವ ದೃಶ್ಯಗಳವರೆಗೂ ಹೋಗ್ತೀವಿ. ಹಾಗಾದ್ರೆ ಶುರು ಮಾಡೋಣವಾ? ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಟಾಪಿಕ್ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬೆಳಕು ಯಾವ ದಾರಿಯಲ್ಲಿ ಹೋಗುತ್ತೆ. ಈ ಫೋಟೋಗಳನ್ನೊಮ್ಮೆ ನೋಡಿ. ರೈಲಿನ ಹೆಡ್ಲ್ಯಾಂಪ್ ಆಗಲಿ, ಲೈಟ್ ಹೌಸ್ ಆಗಲಿ, ಅದರಿಂದ ಬರೋ ಬೆಳಕಿನ ಕಿರಣಗಳು ಕತ್ತಲ್ಲಿ ಹೇಗೆ ನೇರವಾಗಿ ಹೋಗ್ತಾ ಇವೆ ಅಲ್ವಾ? ಅವು ಕಂಪ್ಲೀಟ್ ಸ್ಟ್ರೇಟ್ ಲೈನ್ನಲ್ಲಿ ಹೋಗಿ ನಮಗೆ ದಾರಿ ತೋರಿಸುತ್ತೆ. ಇದು ನಾವು ಪ್ರತಿದಿನ ನೋಡೋ ಬೆಳಕಿನ ಒಂದು ಬೇಸಿಕ್ ಗುಣ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಬೆಳಕು ಯಾವಾಗ್ಲೂ ಸ್ಟ್ರೇಟ್ ಲೈನ್ನಲ್ಲೇ ಹೋಗುತ್ತೆ ಅಂತ ನಾವು ಹೇಗೆ ಪಕ್ಕಾ ಹೇಳೋದು? ಇದಕ್ಕೆ ಉತ್ತರ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ನಲ್ಲಿದೆ. ಈ ಪ್ರಯೋಗ ಆ ವಿಷಯವನ್ನ ತುಂಬಾನೇ ಚೆನ್ನಾಗಿ ತೋರಿಸುತ್ತೆ. ನೋಡಿ, ಪೈಪ್ ಸ್ಟ್ರೇಟ್ ಇದ್ದಾಗ ಮಾತ್ರ ಆ ಕ್ಯಾಂಡಲ್ ಫ್ಲೇಮ್ ಕಾಣಿಸುತ್ತೆ. ಪೈಪ್ ಬಗ್ಗಿಸ್ತ್ರೆ ಕಾಣಿಸಲ್ಲ. ಇದೇ ಸಾಕು ಬೆಳಕು ನೇರವಾದ ದಾರಿಯಲ್ಲೇ ಹೋಗುತ್ತೆ ಅಂತ ಪ್ರೂವ್ ಮಾಡಕ್ಕೆ. ವಿಜ್ಞಾನದಲ್ಲಿ ಇದಕ್ಕೆ ಒಂದು ಹೆಸರಿದೆ, ರೆಕ್ಟಿಲೀನಿಯರ್ ಪ್ರೊಪ್ಯಾಗೇಷನ್ ಅಂತ. ಓಕೆ, ಬೆಳಕು ಸ್ಟ್ರೈಟ್ ಆಗಿ ಹೋಗುತ್ತೆ ಅಂತ ಗೊತ್ತಾಯ್ತು. ಸರಿ, ಆದರೆ ಆ ಸ್ಟ್ರೈಟ್ ಲೈನ್ ಹೋಗಿ ಒಂದು ಸರ್ಫೇಸ್ಗೆ, ಅಂದರೆ ಒಂದು ಮೇಲ್ಮೈಗೆ ಟಚ್ ಆದಾಗ ಏನಾಗತ್ತೆ? ಇದು ನಮ್ಮನ್ನ ಮುಂದಿನ ವಿಷಯಕ್ಕೆ ಕರ್ಕೊಂಡೋಗುತ್ತೆ, ರಿಫ್ಲೆಕ್ಷನ್ ಅಂದರೆ ಪ್ರತಿಫಲನ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಬೆಳಕು ಒಂದು ಸ್ಮೂತ್ ಹೊಳಪಾಗಿರೋ ಮೇಲ್ಮೆಗೆ ಬಿದ್ದಾಗ ಅದು ಬೌನ್ಸ್ ಆಗಿ ಬೇರೆ ಡೈರೆಕ್ಷನ್ಗೆ ಹೋಗುತ್ತೆ. ಇದೇ ರಿಫ್ಲೆಕ್ಷನ್ ಪ್ರಿನ್ಸಿಪಲ್. ನಮ್ಮ ಮನೆ ಕನ್ನಡಿಗಳೆಲ್ಲ ವರ್ಕ್ ಆಗೋದು ಇದೇ ರೀತಿ. ನಿಂತಿರೋ ನೀರಲ್ಲಿ ನಿಮ್ಮ ಮುಖ ಯಾವತ್ತಾದ್ರೂ ನೋಡಿದ್ರಾ? ಏಕ್ದಮ್ ಪರ್ಫೆಕ್ಟಾಗಿ ಕಾಣಿಸುತ್ತೆ ಅಲ್ವಾ? ಅದು ಕೂಡ ರಿಫ್ಲೆಕ್ಷನ್ಗೊಂದು ಸೂಪರ್ ಎಕ್ಸಾಂಪಲ್. ಆ ನೀರಿನ ಸ್ಮೂತ್ ಸರ್ಫೇಸ್ ಇದೆಯಲ್ಲ, ಅದು ಒಂದು ನ್ಯಾಚುರಲ್ ಮಿರರ್ ಥರ ಕೆಲಸ ಮಾಡಿ ಬೆಳಕು ಹೇಗೆ ಬೌನ್ಸ್ ಆಗುತ್ತೆ ಅಂತ ಅದ್ಭುತವಾಗಿ ತೋರಿಸುತ್ತೆ. ಓಕೆ, ಬೆಳಕು ಹೇಗೆ ಬೌನ್ಸ್ ಆಗತ್ತೆ ಅನ್ನೋ ರಿಫ್ಲೆಕ್ಷನ್ ಬಗ್ಗೆ ನಮ್ಗೀಗ ಅರ್ಥ ಆಯ್ತು. ಹಾಗಾದ್ರೆ ಈ ಪ್ರಿನ್ಸಿಪಲ್ನ ಕಂಟ್ರೋಲ್ ಮಾಡೋಕೆ ನಾವು ಬಳಸೋ ವಸ್ತುಗಳ ಬಗ್ಗೆ ನೋಡೋಣ ಬನ್ನಿ. ಅದೇ ಮಿರರ್ಸ್, ಅಂದ್ರೆ ಕನ್ನಡಿಗಳು. ನಮ್ಮ ಮನೆಯಲ್ಲಿರೋ ನಾರ್ಮಲ್ ಫ್ಲಾಟ್ ಮಿರರ್, ಅಂದ್ರೆ ಸಮತಲ ಕನ್ನಡಿಯಲ್ಲಿ ಕಾಣೋ ಇಮೇಜ್ ಇದೆಯಲ್ಲ, ಅದಕ್ಕೆ ಕೆಲವು ಫಿಕ್ಸ್ಡ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಈ 4 ರೂಲ್ಸ್ ಯಾವತ್ತೂ ಯಾವುದೇ ಫ್ಲಾಟ್ ಮಿರರ್ಗೆ ಅಪ್ಲೈ ಆಗುತ್ತೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನೀವು ಕನ್ನಡಿಯಲ್ಲಿ ನೋಡುವಾಗೆಲ್ಲ ಇದನ್ನ ಗಮನಿಸಿರ್ತೀರ. ಒಂದ್ಸರಿ ಗಮನಿಸಿ, ಕನ್ನಡಿಯಲ್ಲಿ ನಮ್ಮ ಲೆಫ್ಟ್ ರೈಟ್ ಹೇಗೆ ಉಲ್ಟಾ ಆಗಿ ಕಾಣಿಸುತ್ತೆ ಅಂತ. ಅಂದ್ರೆ ನಮ್ಮ ಎಡಗೈ ಕನ್ನಡಿಯಲ್ಲಿ ಬಲಗೈ ಥರ ಕಾಣಿಸುತ್ತೆ ಅಲ್ವಾ? ಹೀಗೆ ಲೆಫ್ಟ್ ರೈಟ್ ಅದಲು ಬದಲಾಗೋದಕ್ಕೆ ಸೈನ್ಸ್ನಲ್ಲೂ ಒಂದು ಹೆಸರಿದೆ, ಲ್ಯಾಟರಲ್ ಇನ್ವರ್ಷನ್ ಅಥವಾ ಪಾರ್ಶ್ವ ಪರಿವರ್ತನೆ. ಮತ್ತು ಇದಕ್ಕೊಂದು ಸರ್ಪ್ರೈಸಿಂಗ್ ಆದ್ರೂ ಲೈಫ್ ಸೇವಿಂಗ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಕೂಡ ಇದೆ. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಆಂಬ್ಯುಲೆನ್ಸ್ ಮೇಲೆ ಆ ಪದವನ್ನ ಯಾಕೆ ಉಲ್ಟಾ ಬರೆದಿರ್ತಾರೆ ಗೊತ್ತಾ? ಯಾಕಂದ್ರೆ ಮುಂದೆ ಹೋಗ್ತಿರೋ ಗಾಡಿ ಡ್ರೈವರ್ಗಳು ತಮ್ಮ ರಿಯರ್ ವ್ಯೂ ಮಿರರ್ನಲ್ಲಿ ನೋಡಿದಾಗ ಈ ಲ್ಯಾಟರಲ್ ಇನ್ವರ್ಷನ್ನಿಂದಾಗಿ ಆ ಪದ ಅವರಿಗೆ ಆಂಬ್ಯುಲೆನ್ಸ್ ಅಂತ ಸೀದಾ ಕಾಣಿಸುತ್ತೆ. ಆಗ ಬೇಗ ದಾರಿ ಬಿಡ್ತಾರೆ. ಇಷ್ಟೊತ್ತು ನಾವು ಫ್ಲಾಟ್ ಮಿರರ್ ಬಗ್ಗೆ ನೋಡಿದ್ವಿ. ಆದ್ರೆ ಕನ್ನಡಿ ಫ್ಲಾಟ್ ಆಗಿಲ್ಲ, ಕರ್ವ್ ಆಗಿದ್ರೆ ಏನಾಗುತ್ತೆ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಒಂದು ಸಿಂಪಲ್ ಸ್ಪೂನ್. ಒಂದೇ ಸ್ಪೂನ್ನಲ್ಲಿ ನಮ್ಗೆ 2 ಥರದ ಕರ್ವ್ಡ್ ಮಿರರ್ ಸಿಗುತ್ತೆ. ಒಂದು ಕಾನ್ಕೇವ್ ಮಿರರ್, ಅಂದ್ರೆ ಸ್ಪೂನಿನ ಒಳಭಾಗದ ಥರ. ಇದು ಬೆಳಕನ್ನ ಒಳಗೆ ಬಗ್ಗಿಸಿ ಒಂದೇ ಕಡೆ ಫೋಕಸ್ ಮಾಡುತ್ತೆ. ಇನ್ನೊಂದು ಕಾನ್ವೆಕ್ಸ್ ಮಿರರ್, ಅಂದ್ರೆ ಸ್ಪೂನಿನ ಹಿಂಭಾಗದ ಥರ. ಇದು ಅದಕ್ಕೆ ಉಲ್ಟಾ, ಬೆಳಕನ್ನ ಹೊರಗಡೆ ಸ್ಪ್ರೆಡ್ ಮಾಡುತ್ತೆ, ಅಂದ್ರೆ ಹರಡುತ್ತೆ. ಸೊ ಇವೆರಡರ ಮಧ್ಯೆ ಮೇನ್ ಡಿಫ್ರೆನ್ಸ್ ಏನ್ ಗೊತ್ತಾ? ರಿಯಲ್ ಇಮೇಜ್ ಅಂದ್ರೆ ಅದನ್ನ ನಾವೊಂದು ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡ್ಬೋದು, ಥಿಯೇಟರ್ನಲ್ಲಿ ಸ್ಕ್ರೀನ್ ಮೇಲೆ ಸಿನಿಮಾ ನೋಡ್ದ ಹಾಗೆ. ಆದರೆ ವರ್ಚುವಲ್ ಇಮೇಜನ್ನು ಹಾಗೆ ಸ್ಕ್ರೀನ್ ಮೇಲೆ ತರೋಕ್ಕಾಗಲ್ಲ. ಉದಾಹರಣೆಗೆ, ನಾವು ದಿನಾ ಮನೇಲಿ ನೋಡೋ ನಮ್ಮ ಇಮೇಜ್ ಇದೆಯಲ್ಲ, ಅದು ವರ್ಚುವಲ್ ಇಮೇಜ್. ಅದು ಕನ್ನಡಿ ಒಳಗಡೆ ಇದೆ ಅನ್ನೋ ಫೀಲ್ ಕೊಡುತ್ತೆ ಅಷ್ಟೇ. ಈ ಬೇರೆ ಬೇರೆ ಪ್ರಾಪರ್ಟೀಸ್ ಇರೋದ್ರಿಂದ ಈ ಕರ್ವ್ಡ್ ಮಿರರ್ಗಳನ್ನ ನಮ್ಮ ಡೈಲಿ ಲೈಫ್ನಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ ನೋಡಿ. ಡೆಂಟಿಸ್ಟ್ಗಳು ಹಲ್ಲನ್ನ ದೊಡ್ಡದಾಗಿ ನೋಡೋಕೆ ಕಾನ್ಕೇವ್ ಮಿರರ್ ಬಳಸ್ತಾರೆ. ಟಾರ್ಚ್, ಕಾರ್ ಹೆಡ್ಲೈಟ್ಗಳಲ್ಲೂ ಇದೇ ಇರುತ್ತೆ. ಇನ್ನು ಕಾನ್ವೆಕ್ಸ್ ಮಿರರ್ಗಳನ್ನ ಗಾಡಿಗಳ ಸೈಡ್ ಮಿರರ್ ಆಗಿ ಬಳಸ್ತಾರೆ. ಯಾಕಂದ್ರೆ ಅದು ಹಿಂದಿನ ದೊಡ್ಡ ಏರಿಯಾನ ಚಿಕ್ಕದಾಗಿ ತೋರಿಸುತ್ತೆ. ಸರಿ, ಇಷ್ಟೊತ್ತು ಬೆಳಕು ಒಂದು ಸರ್ಫೇಸ್ಗೆ ಬಡಿದು ವಾಪಸ್ ಬರೋದ್ರ ಬಗ್ಗೆ, ಅಂದ್ರೆ ರಿಫ್ಲೆಕ್ಷನ್ ಬಗ್ಗೆ ನೋಡಿದ್ವಿ. ಈಗ ಬೆಳಕು ವಸ್ತುಗಳ ಮೂಲಕ ಪಾಸಾದ್ರೆ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿಂದ ನಮ್ಮ ಚರ್ಚೆ ಲೆನ್ಸ್ಗಳ ಕಡೆಗೆ ಹೋಗುತ್ತೆ.
ಲೆನ್ಸ್ಗಳ ಕೆಲಸ ಏನು ಅಂದ್ರೆ ಅವು ಬೆಳಕನ್ನ ಬಗ್ಗಿಸ್ತವೆ. ಇಲ್ಲಿ ನೋಡಿ, ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಮಧ್ಯದಲ್ಲಿ ದಪ್ಪ ಇರೋದು ಬೆಳಕನ್ನ ಒಂದೇ ಕಡೆ ಸೇರಿಸಿ ಫೋಕಸ್ ಮಾಡುತ್ತೆ. ಅದಕ್ಕೆ ಅದನ್ನ ಭೂತಗನ್ನಡಿಯಾಗಿ ಬಳಸಿದಾಗ ಅಕ್ಷರಗಳು ದೊಡ್ಡದಾಗಿ ಕಾಣಿಸುತ್ತೆ. ಇನ್ನೊಂದು ಕಾನ್ಕೇವ್ ಲೆನ್ಸ್, ಇದು ಮಧ್ಯದಲ್ಲಿ ತೆಳ್ಳಗಿರುತ್ತೆ. ಇದು ಬೆಳಕನ್ನ ಸ್ಪ್ರೆಡ್ ಮಾಡುತ್ತೆ. ನಾವು ಕಾನ್ಕೇವ್ ಮಿರರ್ ಬಗ್ಗೆ ಮಾತಾಡ್ವಿ ಅಲ್ವಾ, ಅದರ ತರಾನೇ ಈ ಕಾನ್ವೆಕ್ಸ್ ಲೆನ್ಸ್ ಕೂಡ ರಿಯಲ್ ಇಮೇಜ್ನ ಅಂದ್ರೆ ಸತ್ಯ ಪ್ರತಿಬಿಂಬವನ್ನ ಒಂದು ಸ್ಕ್ರೀನ್ ಮೇಲೆ ಮೂಡಿಸಬಲ್ಲದು. ಈ ಎಕ್ಸ್ಪೆರಿಮೆಂಟ್ನಲ್ಲಿ ನೋಡಿ, ಕ್ಯಾಂಡಲ್ ಫ್ಲೇಮ್ನ ಇಮೇಜ್ ಸ್ಕ್ರೀನ್ ಮೇಲೆ ಉಲ್ಟಾಗಿ ಕಾಣಿಸ್ತಾ ಇದೆ. ಸರಿ, ಈಗ ನಾವು ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಪ್ರತಿದಿನ ನೋಡೋ ಸೂರ್ಯನ ಬೆಳಕಲ್ಲಿ ಅಡಗಿಲೋ ಒಂದು ಬ್ಯೂಟಿಫುಲ್ ಸೀಕ್ರೆಟ್ ಬಗ್ಗೆ ತಿಳ್ಕೊಳ್ಳೋಣ. ಆಕಾಶದಲ್ಲಿ ಕಾಣೋ ರೈನ್ಬೋ ಅಥವಾ ಒಂದು ಸಿಡಿ ಮೇಲೆ ಕಾಣೋ ಬಣ್ಣ ಬಣ್ಣದ ಲೈನ್ಸ್, ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ? ಇವೆಲ್ಲ ಒಂದೇ ವಿಷಯ ಹೇಳ್ತೇವೆ. ನಾವು ನೋಡೋ ಬಿಳಿ ಬೆಳಕು ನಿಜವಾಗಲೂ ಬರೀ ಬಿಳಿ ಬಣ್ಣ ಅಲ್ಲ, ಬದಲಿಗೆ ಅದು ಅನೇಕ ಸುಂದರ ಬಣ್ಣಗಳ ಒಂದು ಮಿಕ್ಸ್ಚರ್. ಬೆಳಕಿನ ಈ ಬೇಸಿಕ್ ಪ್ರಿನ್ಸಿಪಲ್ಸ್ಗಳನ್ನ ಅರ್ಥ ಮಾಡ್ಕೊಂಡು ನಾವು ಟೆಲಿಸ್ಕೋಪ್ಗಳಿಂದ ಹಿಡಿದು ಆಂಬ್ಯುಲೆನ್ಸ್ನಂತಹ ಲೈಫ್ ಸೇವಿಂಗ್ ವೆಹಿಕಲ್ಸ್ವರೆಗೂ ಎಲ್ಲವನ್ನೂ ಡಿಸೈನ್ ಮಾಡಿದ್ದೀವಿ. ಹಾಗಾದ್ರೆ ಬೆಳಕಿನ ರಹಸ್ಯಗಳನ್ನ ನಾವು ಇನ್ನಷ್ಟು ಅರ್ಥ ಮಾಡ್ಕೊಂಡ್ರೆ ಫ್ಯೂಚರ್ನಲ್ಲಿ ಇನ್ನೇನೆಲ್ಲ ಅದ್ಭುತಗಳನ್ನ ಸೃಷ್ಟಿಸ್ಬೋದು? ಯೋಚನೆ ಮಾಡಿ.